ಸರಿ, ಪ್ರಾಮಾಣಿಕವಾಗಿ ಹೇಳ್ತೀರಾ, ನಿಮ್ ಲೈಫ್ ಅಲ್ಲಿ ಇಂಥ ಜನ ಇದ್ದಾರೆ ಅಲ್ವಾ? ಅವರು ಎಂತವ್ರು ಅಂತ ನಿಮಗೆ ಗೊತ್ತಿರೋರು ಇದ್ದಾರೆ ಅಲ್ವಾ? ಇವಾಗ ಒಂದು ಬೇಜಾರಿನ ವಿಷಯ, ನೀವಿಂಥವ್ರ ಮುಂದೆ ಕೂಡ ಒಮ್ಮೊಮ್ಮೆ ಬಗ್ಗಿ ಇರ್ತೀರಾ ಅಲ್ವಾ? ನಿಮ್ಗೆ ಗೊತ್ತಿರುತ್ತೆ ಅವ್ರು ಮೂರ್ಖರು ಅಂತ, ಆದ್ರೂ ಅವ್ರಿಗೆ ಹೆದರ್ತೀರಾ. ಅಷ್ಟೇ ಅಲ್ಲ, ಪರ್ಮಿಷನ್ ಕೂಡ ತಗೋತೀರಾ. ಸರ್ ಪರ್ಮಿಷನ್ ಪ್ಲೀಸ್ ಅಂತೀರಾ ಅಲ್ವಾ? ಪಕ್ಕದ ಮನೆ ಆ ಅನಕ್ಷರಸ್ಥ ಆಂಟಿ ಬಂದು ಹೇಳ್ತಾರೆ, ಮಗು ನೋಡು, ಮದುವೆಯಾಗಿ 3 ವರ್ಷ ಆಯಿತು, ಇನ್ನು ಮಗು ಮಾಡಿಲ್ಲ ಅಂತ. ಆ 6ನೇ ಕ್ಲಾಸ್ ಫೇಲು, ಬದುಕಲ್ಲಿ ಬರೀ ಒಂದೇ ಕೆಲಸ ಬರೋದು ಅವ್ರಿಗೆ, ಇನ್ನೊಂದು ಪರೋಟ ಹಾಕ್ಲಾ, ಮೊಸರು ಕೊಡ್ಲಾ ಅನ್ನೋದು ಅಷ್ಟೇ. ಅಂಥವ್ರು ಬಂದು ನಿಮ್ಗೆ ಹೇಳ್ತಾರೆ ಫ್ಯಾಮಿಲಿ ಏನು ಮಾಡಬೇಕು, ಪ್ರೆಗ್ನೆಂಟ್ ಯಾವಾಗ ಆಗಬೇಕು, ಸೆಕ್ಸ್ ಯಾವಾಗ ಮಾಡಬೇಕು ಅಂತ. ನಿಮ್ಮ ಅತಿ ವೈಯಕ್ತಿಕ ವಿಷಯಗಳ ಬಗ್ಗೆ ಅವ್ರು ಅಡ್ವೈಸ್ ಕೊಡ್ತಿದ್ದಾರೆ, ಮತ್ತೆ ನೀವದನ್ನ ಕೇಳ್ತಿದ್ದೀರಾ. ಬದುಕಲ್ಲಿ ಅವ್ರು ಬರೋದು ಏನು ಹೇಳಿ? ಬರೀ ಇನ್ನೊಂದು ಆಲೂ ಪರೋಟ ಹಾಕ್ಲಾ ಅನ್ನೋದು ಅಷ್ಟೇ. ಆದ್ರೆ ಇವತ್ತು ಅವ್ರ ಲೈಫ್ ಎಕ್ಸ್ಪೋರ್ಟ್ ಆಗಿಬಿಟ್ಟಿದ್ದಾರೆ, ನೀವು ಅದನ್ನ ಸುಮ್ಮನೆ ಕೇಳ್ತೀರಾ. ಇಲ್ಲಾಂದ್ರೆ ಸುಮ್ಮನೆ ಯಾಕೆ ಮಾತಾಡಬೇಕು ಅಂತ ಸುಮ್ಮನೆ ಇರ್ತೀರಾ. ಹಂಗೆ ಸುಮ್ಮನೆ ಇರಬೇಡಿ, ಮಾತು ಬಂದ್ ಮಾಡಿಸಿ ಆಚೆ ಕಳಿಸಿ ಅವ್ರನ್ನ. ಅವ್ರ ಸ್ವಂತ ಲೈಫ್ನಲ್ಲಿ ಏನು ಉಳ್ಕೊಂಡಿಲ್ಲ, ಅದಕ್ಕೆ ಬೇರೆಯವ್ರ ವಿಷಯಕ್ಕೆ ಬರ್ತಾರೆ. ಯಾವ ವಿಷಯಗಳು ನಿಮ್ಮ ಹೃದಯಕ್ಕೆ ಹತ್ತಿರವೋ ಅದ್ರ ಬಗ್ಗೆ ಯಾರನ್ನೂ ಕೇಳೋಕೆ ಹೋಗಬೇಡಿ. ಮತ್ತೆ ಯಾರಾದರೂ ಕೇಳಿದ್ರೆ ಉತ್ತರ ಕೂಡ ಕೊಡಬೇಡಿ.